ಕಾಮಾಖ್ಯ ಎಕ್ಸ್‌ಪ್ರೆಸ್ ರೈಲು ಒಡಿಶಾ ಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಹಳಿ ತಪ್ಪಿದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನಿಂದ ಅಸ್ಸಾಂನ ಗುವಾಹಟಿಗೆ ಈ ರೈಲು ಹೊರಟಿರುತ್ತೆ. ಅವಘಡದಲ್ಲಿ ರೈಲಿನ 11 ಬೋಗಿಗಳು ಕೂಡ ಹಳಿ ತಪ್ಪಿರುವ ಮಾಹಿತಿ ಸಿಗ್ತಾ ಇದೆ. ಬೆಳಗ್ಗೆ 11:54ಕ್ಕೆ ಒಡಿಶಾದ ಮಂಗುಲಿ ಬಳಿ ಈ ಘಟನೆ ಆಗಿದೆ. ಘಟನೆಯಲ್ಲಿ ಒಬ್ಬ ಪ್ರಯಾಣಿಕ ಸಾವನ್ನಪ್ಪಿರುವಂತಹ ಶಂಕೆ ಕೂಡ ಇದೆ. ಅಫಿಷಿಯಲ್ ಕನ್ಫರ್ಮೇಷನ್ ಇನ್ನೂ ಸಿಕ್ಕಿಲ್ಲ. B6 ನಿಂದ B14 ತನಕ ಈ ಕಾಮಾಖ್ಯ ಎಕ್ಸ್‌ಪ್ರೆಸ್ನ ಬೋಗಿಗಳು ಹಳಿ ತಪ್ಪಿದ್ದಾವೆ. ನಿನ್ನೆ ಬೆಳಗ್ಗೆ 8:50ಕ್ಕೆ ಬೆಂಗಳೂರಿನಿಂದ ರೈಲು ಹೊರಟಿತ್ತು. ಒಡಿಶಾಕ್ಕೆ ಬರಬೇಕಾದ್ರೆ ಈ ಘಟನೆ ಆಗಿದೆ. ಅವಘಡಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ನೋಡ್ತಾ ಇದ್ದೀರಾ ನೀವು ಯಾವ ಪ್ರಮಾಣದಲ್ಲಿ ಹಳಿ ತಪ್ಪಿರೋದ್ರಿಂದ ಅಲ್ಲಿ ಅನಾಹುತ ಆಗಿದೆ ಅಂತ. ಅನಾಹುತದ ಅಂದಾಜು ಓರ್ವ ಪ್ರಯಾಣಿಕನಿಗೆ ಗಂಭೀರವಾಗಿ ಗಾಯಗಳಾಗಿ ಆತ ಸಾವನ್ನಪ್ಪಿದ್ದಾನೆ ಅಂತ. ಬಟ್ ಅಫಿಷಿಯಲ್ ಕನ್ಫರ್ಮೇಷನ್ ಇನ್ನೂ ರೈಲ್ವೆ ಇಲಾಖೆಯಿಂದ ಬರಬೇಕು, ಪೊಲೀಸ್ ಸಿಬ್ಬಂದಿಗಳಿಂದ ಬರಬೇಕು. ಆದರೆ ತುಂಬ ಜನ ಪ್ರಯಾಣಿಕರಂತೂ ಆ ಭಾಗದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು. ಹೇಳಿ ಕೇಳಿ ಕಾಮಾಖ್ಯ ಎಕ್ಸ್‌ಪ್ರೆಸ್ ಅಂತ ಹೇಳಿದ್ರೆ ಅಸ್ಸಾಂಗೆ ಹೋಗೋದಕ್ಕೆ ತುಂಬ ಫೇಮಸ್ಸು. ಅಸ್ಸಾಂನ ದೇವಿಯ ಹೆಸರನ್ನೇ ಈ ಎಕ್ಸ್‌ಪ್ರೆಸ್ ರೈಲ್ಗೂ ಕೂಡ ಇಡಲಾಗಿದೆ. ಸೊ ಹೆಚ್ಚು ಜನ ಟೂರಿಸ್ಟ್ಗಳು ಟ್ರಾವೆಲ್ ಮಾಡುವಂತಹ ರೈಲು. ಮತ್ತು ಇತ್ತೀಚೆಗೆ ರೈಲ್ವೆ ಇಲಾಖೆಯನ್ನು ಗುರಿಯಾಗಿಸ್ಕೊಂಡು ಕೆಲವು ವ್ಯಕ್ತಿಗಳು ರೈಲ್ವೆ ಇಲಾಖೆಗೆ ಕೆಟ್ಟ ಹೆಸರು ತರಿಸಬೇಕು ಅಂತ ಈ ಥರದ ಷಡ್ಯಂತ್ರಗಳನ್ನು ಆಗಾಗ ಮಾಡ್ತಿರೋದನ್ನ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಇಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ ನಮಗೆ. ಇನ್ನೂ ಅಫಿಷಿಯಲ್ ಕನ್ಫರ್ಮೇಷನ್ ಸಿಗಬೇಕಾಗಿದೆ. ಹಳಿ ತಪ್ಪಿದ್ದ ಅಥವಾ ಹಳಿ ತಪ್ಪಿಸ್ಲಾಯ್ತಾ ಪ್ರಶ್ನೆ ಇದೆ. ಆಮೇಲೆ ಒಡಿಶಾ ಭಾಗದಲ್ಲೇ ಪದೇ ಪದೇ ಇಂಥ ಘಟನೆಗಳಾಗ್ತಾ ಇರೋದು. ಹೀಗಾಗಿ 2-3 ಅನುಮಾನಗಳು ಆಯಾಮಗಳು ತೆರೆದುಕೊಳ್ತಾ ಇದೆ. ಲಾಸ್ಟ್ ಒಂದು 2 to 3 ಇಯರ್ಸಲ್ಲಿ ನಾವು ಪದೇ ಪದೇ ಇಂಥ ಘಟನೆಗಳನ್ನು ಕೇಳ್ಪಡ್ತಾ ಇದ್ದೀವಿ.